ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಭಾರತೀಯ ಹೆಣ್ಣು ತುಂಬ ಸುಸಂಸ್ಕೃತಳು ಮತ್ತು ಆಕೆಯು ವಿವಾಹವಾದ ನಂತರ ಆ ವಿವಾಹವು ಬಹಳ ಪವಿತ್ರವಾದದ್ದು. ಅಲ್ಲಿ ಪವಿತ್ರ ರಿಶ್ತಾ ಅಂತಲೇ ಕರಿತೇವೆ. ಇದು ಕೇವಲ ಕಾಂಟ್ರ್ಯಾಕ್ಟ್ ಅಲ್ಲ, ಒಂದು ಕರಾರಲ್ಲ. ಇದು ಎಲ್ಲ ಭಾವನೆಗಳನ್ನು ಹೊಂದಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅಂತಲೇ ನಾವು ಕರೆಯಬಹುದಾಗಿದೆ ಈ ಮ್ಯಾರೇಜ್ ಅನ್ನೋದು, ವಿವಾಹ ಅನ್ನೋದು. ಹೀಗೆ ಒಂದು ಶಾಸ್ತ್ರ ಸಂಪ್ರದಾಯಗಳ ಬದ್ಧವಾಗಿ ಸಪ್ತಪದಿಯನ್ನು ತುಳಿದು ತಾಳಿಯನ್ನು ಕಟ್ಟಿ ಅಥವಾ ಜನಾಂಗದ ರೂಢಿ ಸಂಪ್ರದಾಯಗಳಿಗನುಸಾರವಾಗಿ ವಿವಾಹವಾದಂತಹ ಈ ಒಂದು ವಿವಾಹಿತ ಸ್ತ್ರೀ ಯಾವುದೋ ಒಂದು ಮೋಹಕ್ಕೆ ಬಲಿಯಾಗಿ, ಪಾಶಕ್ಕೆ ಬಲಿಯಾಗಿ, ಅಥವಾ ಇನ್ನೊಂದು ಆಕರ್ಷಣೆಗಳಿಗೆ ಬಲಿಯಾಗಿ, ಅಥವಾ ಐಷಾರಾಮಿ ಜೀವನಿಗೆ ಮನಸೋತು, ಅಥವಾ ಗಂಡನಿಗೆ ಅನ್ಯಾಯ ಮಾಡಿ, ನಂಬಿಕೆ ದ್ರೋಹ ಮಾಡಿ, ಐಷಾರಾಮಿ ಜೀವನಕ್ಕಾಗಿ ಪರಪುರುಷನೊಂದಿಗೆ ದೈಹಿಕವಾದಂತಹ ಸಾಂಗತ್ಯವನ್ನು ಬೆಳೆಸಿ, ಇತ್ತೀಚೆಗೆ ಇದೆಲ್ಲ ನಡೀತಾ ಇದೆ. ಹನಿ ಟ್ರ್ಯಾಪ್ಗಳನ್ನು ನೀವು ಗಮನಿಸ್ತಾ ಇರಬಹುದು. ಇದು ಸರ್ವೇ ಸಾಮಾನ್ಯ ಆಗೋಗಿದೆ ಮತ್ತು ಇದೊಂದು ದೊಡ್ಡ ದಂಧೆ, ಬಿಸ್ನೆಸ್ ಥರ ಆಗೋಗಿದೆ. ಹೆಣ್ಣು ಮಕ್ಕಳೇ ವಿಡಿಯೋಗಳನ್ನು ಮಾಡಿಕೊಳ್ಳುವಂತೆ ಆಗೋಗಿದೆ. ಶ್ರೀಮಂತರ, ವಿದ್ಯಾವಂತರ, ಹೆಸರು ಮಾಡಿರುವವರ ಹಿಂದೆ ಹೋಗೋದು, ಅವರಿಗೆ ಪುಸಲಾಯಿಸುವುದು, ಆಕರ್ಷಣೀಯವಾದಂತಹ ಭಂಗಿಗಳಲ್ಲಿ ಫೋಟೋಗಳನ್ನು ಕಳಿಸೋದು, ಅವರನ್ನು ಪ್ರಚೋದಿಸುವುದು, ಹಾಗೂ ಅವರ ಬಳಿ ಮತ್ತಿನ್ನೇನೋ ಒಂದು ವಯ್ಯಾರಗಳನ್ನು ಮಾಡುವ ಮುಖಾಂತರನೋ ಅಥವಾ ಇನ್ನೇನೋ ಒಂದು ಕಷ್ಟಗಳನ್ನು ಹೇಳಿಕೊಂಡು ಅವರ ಮನ ಕರಗುವಂತೆ ಮಾಡಿ ಸ್ನೇಹವನ್ನು ಬೆಳೆಸಿ ನಂತರ ಸಲೀಸಾಗಿ ಅವರ ಒಂದು ಖಾಸಗಿ ಜೀವನಕ್ಕೂ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಅವರ ಜೊತೆಗೆ ನಡೆದುಕೊಂಡು ವೈಯಕ್ತಿಕವಾಗಿ ಎಲ್ಲವನ್ನೂ ಹಂಚಿಕೊಂಡು ದೈಹಿಕವಾದಂತಹ ಲೈಂಗಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ತನಕ ಮುಂದುವರೆದು ಅವರ ಇಚ್ಛೆಗಳು ಈಡೇರದೇ ಇದ್ದಲ್ಲಿ ಅಥವಾ ಈಡೇರಿದರೂ ಆ ಮನುಷ್ಯನ ಆಸೆಯು ಕೊನೆ ಇಲ್ಲ ಅಂತ ಅಂದಾಗೆ ಅವರ ಆಸೆಗೆ ಕೊನೆ ಇಲ್ಲದಂತೆ ಆತನ ಸಿಕ್ಕಾಕೊಂಡಿದ್ದಾನೆ ಅಥವಾ ಬಕರ ಅನ್ನುವ ರೀತಿಯಲ್ಲಿ ಬಳಸಿಕೊಂಡು ಮತ್ತಷ್ಟು ಹಣವನ್ನು ಸುಲಿಗೆ ಮಾಡುವಂತಹ ಒಂದು ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇರೋದು ನಾವು ಪ್ರತಿನಿತ್ಯ ನೋಡ್ತಾ ಬಂದಿದ್ದೇವೆ. ಇತ್ತೀಚೆಗಂತೂ ಮಾಧ್ಯಮದವರಿಗೆ ಈ ಒಂದು ಹನಿ ಟ್ರ್ಯಾಪ್ಗಳು, CD-ಗಳು, ಪೆನ್ಡ್ರೈವ್ಗಳು ಇದರ ವಿಷಯ ಬಂದರೆ ಸಾಕು, ಮೃಷ್ಟಾನ್ನ ಭೋಜನದಂತೆ ಅದನ್ನೇ ಬೆಳಗಿಂದ ಸಂಜೆವರೆಗೂ ತೋರಿಸ್ಕೊಂಡು ಕೂತಿರ್ತಾರೆ. ಬೇರೆ ವಿಷಯಗಳ ಕಡೆಗೆ ಯಾವುದೇ ತರಹದ ಗಮನಗಳು ಇವರಿಗೆ ಬೇಕಾಗಿರೋದಿಲ್ಲ. ಆದ್ದರಿಂದ ಇಂತಹ ಒಂದು ವಿವಾಹಿತವ ಸ್ತ್ರೀಯು ಆ ಒಂದು ಪರಪುರುಷನೊಂದಿಗೆ ಸಂಪರ್ಕವನ್ನು ಬಯಸಿ ತದನಂತರ ತನ್ನ ಬೇಡಿಕೆಗಳು ಈಡೇರದಿದ್ದಲ್ಲಿ ಆತನ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಈತ ನನಗೆ ವಿವಾಹ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಆಸೆಯನ್ನು ಹುಟ್ಟಿಸಿ ಮತ್ತು ನನ್ನನ್ನು ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ, ರೇಪ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ದೂರನ್ನು ದಾಖಲಿಸುವಂತೆ ಇಲ್ಲ. ಅಂತಹ ದೂರು ದಾಖಲಿಸಿದ್ದೇ ಆದಲ್ಲಿ, ಅರ್ಜಿ ಹಾಕಿದ್ದೇ ಆದಲ್ಲಿ ಅದು ವಜಾಗೊಳ್ಳುವುದು ಖಡಾಖಂಡಿತ. ಯಾಕೆ ಅಂತ ಹೇಳಿದರೆ ಇತ್ತೀಚೆಗೆ ಕೋರ್ಟು ಈ ತರಹದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟಿನ ಒಂದು ಅಭಿಮತ ಏನಪ್ಪ ಅಂತ ಹೇಳಿದರೆ, ವಿವಾಹಿತ ಸ್ತ್ರೀಗೆ ಗೊತ್ತಿರುತ್ತೆ ನನ್ನ ಮದುವೆ ಆಗಿದೆ, ನಾನು ಮತ್ತೊಂದು ಮದುವೆಯನ್ನು ಆಗಲಾರೆ, ಈ ಒಂದು ವಿವಾಹವು ವಿಚ್ಛೇದನೆಯನ್ನು ಪಡೆಯದೆ ನಾನು ಇನ್ನೊಂದು ಮದುವೆಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ಒಂದು ಪವಿತ್ರ ಬಂಧವಾದ ವಿವಾಹವನ್ನು ಮಾಡಿಕೊಂಡು ಗಂಡನಿಗೆ ನಂಬಿಕೆ ದ್ರೋಹ ಮೋಸ ಮಾಡುವುದರ ಮುಖಾಂತರ ಪರಪುರುಷನೊಂದಿಗೆ ಇರುವಂತಹ ಈ ಒಂದು ನಂಬಿಕೆ ದ್ರೋಹ ಮಾಡಿದಂತಹ ಹೆಂಗಸಿಗೆ ಇನ್ನೊಂದು ಮದುವೆ ಆಗೋದಿಲ್ಲ ಅಥವಾ ಆ ರೀತಿಯ ಮಾಡಿಕೊಳ್ಳೋದು ಅನೈತಿಕ ಹಾಗೂ ಕಾನೂನಿಗೆ ವಿರೋಧ ಅಂತ ಗೊತ್ತಿದ್ದರೂ ಕೂಡ ತಾನು ಮುಂದುವರೆದು ಆತನ ಜೊತೆಗೆ ಸಂಪರ್ಕವನ್ನು ಮಾಡಿ ತದನಂತರ ನನ್ನ ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳೋದು ಬಾಲಿಶವಾಗುತ್ತೆ, ತಪ್ಪಾಗುತ್ತೆ. ಆದ್ದರಿಂದ ಅಂತಹ ಒಂದು ಮೋಸ ಮಾಡಿದ ಹೆಣ್ಣಿಗೆ ಯಾವುದೇ ತರಹದ ಕಾನೂನಿನ ಆಸ್ಪದವಿಲ್ಲ. ಅಂತಹ ಹೆಣ್ಣಿಗೆ ಕೊಟ್ಟಿರುವಂಥ ಪ್ರಿವಿಲೇಜಸ್ಗಳನ್ನು ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಸೊ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದಿಷ್ಟೇ,
ಮದುವೆ ಆಗಿರೋ ಹೆಂಗಸು ಮಾನವಾಗಿ ಗಂಡನ ಜೊತೆ ಬಾಳಬೇಕೆ ಹೊರತು ಬೇರೆಯವನ ಜೊತೆ ಲವ್ವರ್ ಇದ್ದಾನೆ ಅಂತ ಅವನ ಜೊತೆ ಓಡೋಗ್ಬಿಟ್ಟು ಅವ್ನ ಕೊನೆಗೆ ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದ ಅಂತೇಳಿ ಅವನ ಮೇಲೆ ಇರೋಷ್ಟು ದಿವಸ ಇತ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಅವನು ವಿರುದ್ಧವಾಗಿ ರೇಪ್ ಕೇಸು ಅಂತ ಹೇಳಿ ಹಾಕಿದ್ರೆ ಇನ್ನು ಮುಂದಕ್ಕೆ ನಡೆಯೋದಿಲ್ಲ. ಇದು ಎಲ್ಲ ತಿಳಿದುಕೊಳ್ಳಬೇಕಾದಂತಹ ವಿಚಾರವಾಗಿದೆ. ಸೊ ಆದ್ದರಿಂದ ನೈತಿಕವಾಗಿರಿ, ಧಾರ್ಮಿಕವಾಗಿರಿ, ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿಯ ಆಚರಣೆಗಳನ್ನು ಮಾಡಿಕೊಂಡು ಚೌಕಟ್ಟಿನಲ್ಲಿ ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಂಡು ಇತಿಮಿತಿಯಲ್ಲಿ ಇದ್ದು ಸಂತೃಪ್ತಿ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.